ಚಪ್ರಿಗಳಿಗೆ ಏನು ಗೊತ್ತು ಬಂಗಾರದ ವ್ಯಾಲ್ಯೂ, ಅದೇ ತರ ಹುಚ್ಚರಿಗೆ ಏನು ಗೊತ್ತು ಈ ಸಿನಿಮಾದ ವ್ಯಾಲ್ಯೂ. ಈ ಸಿನಿಮಾದಲ್ಲಿ ಕಿಚ್ಚ ಸರ್ ಅವರ ಲುಕ್ಕು, ಸ್ಟೈಲು, ಅವರ ಸ್ವ್ಯಾಗು, ಮಾತಾಡೋ ಡೈಲಾಗ್ಸ್ಗಳು ಇವುಗಳೆಲ್ಲ ನೋಡಿ ಏಟರ್ಸ್ಗಳು ಹುಚ್ಚ ಹೊಯ್ಕೊಂಡೋಗಿದ್ದಾರೆ. ನನ್ನ ಒಪಿನಿಯನ್ ಹೇಳ್ಬೇಕಂದ್ರೆ ಈ ಸಿನಿಮಾ ಮಾತ್ರ ಚಿಂದಿಯಾಗಿದೆ ಗುರು. ಮುಖ್ಯವಾಗಿ ಸೆಕೆಂಡ್ ಹಾಫ್ ಮಾತ್ರ ನಿಮಗೆಲ್ಲ ಬೋರ್ ಹೊಡೆಯೋದಿಲ್ಲ. ನನಗಂತೂ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಇಷ್ಟ ಆಯ್ತು. ಸೆಕೆಂಡ್ ಹಾಫ್ ನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ ಈ ಸಿನಿಮಾ, ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಸೆಕೆಂಡ್ ಹಾಫ್ ಬಂದ್ಮೇಲೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗುರು. ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಒಳ್ಳೆ ಎಂಡ್ ಕೊಡುತ್ತಾರೆ. ಸ್ಕ್ರೀನ್ ಪ್ಲೇ ಮಾತ್ರ ತುಂಬಾ ಇಷ್ಟ ಆಯ್ತು. ನೀವು ಈ ಸಿನಿಮಾ ನೋಡಿಲ್ಲ ಅಂದ್ರೆ ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳಿ. ಇನ್ನು ಈ ಸಿನಿಮಾಕ್ಕೆ ನಾ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 4/5 ಕೊಡ್ತೀನಿ. ನೀವು ಯಾರೋ ಮಾತು ಕೇಳಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಮನೆಯಲ್ಲಿ ನೋಡ್ಬೇಡಿ. ಸಿನಿಮಾ ಥಿಯೇಟರ್ ನಲ್ಲಿ ಹೋಗಿ ಸಿನಿಮಾ ನೋಡಿ. ಇದು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ಮಾಸ್ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ನನಗೂ ಇಷ್ಟ ಆಗಿದೆ ಈ ಸಿನಿಮಾ. ಈ ಸಿನಿಮಾ ನೀವು ನೋಡಿದ ಮೇಲೆ ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇದೇ ತರ ಅಪ್ಡೇಟ್ಸ್ ರಿವ್ಯೂಸ್ ಬೇಕಂದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೈ ಮುಗಿದು ಕೇಳ್ಕೊಂತೀನಿ. ಲಾಸ್ಟ್ ಕೊನೆಯ ಮಾತು ನಂದು.